exercise 9.2 first question ಇಲ್ಲಿ ಏನ್ ಕೊಟ್ಟಿದ್ದಾರೆ ನೋಡ್ರಿ. there are two cuboid boxes as shown in the adjoining figure. ಹೌದು, ಈ ಫಿಗರ್ ಅವರೇ ಕೊಟ್ಟಿದ್ದಾರೆ, ಎರಡು ಫಿಗರ್ ಕೊಟ್ಟಿದ್ದಾರೆ. ಹೌದು, ಏನ್ ಫೈಂಡ್ ಔಟ್ ಮಾಡ್ಬೇಕಂದ್ರೆ which box requires the lesser amount of material to make. ಇಲ್ಲಿ ಎರಡು ಬಾಕ್ಸ್ ಇದೆ ಅಲ್ಲ, ಎರಡು ಬಾಕ್ಸ್ ಅಲ್ಲಿ ಯಾವ ಬಾಕ್ಸ್ ಕಡಿಮೆ ಮೆಟೀರಿಯಲ್ ಮಾಡ್ಬೋದು ಅಂತ ಕೇಳ್ತಾ ಇದ್ದಾರೆ. ಏನ್ ಮಾಡ್ಬೇಕಂದ್ರೆ ನಾವು ಏರಿಯಾ ಕಂಡಿಡ್ಬೇಕು ಫಸ್ಟ್. ಸೊ ಈಗ ನೀವು ನೋಡಿದ್ರೆ ಇದೇ ಡಯಾಗ್ರಾಮ್ ನೋಡ್ಬಿಟ್ರೆ ಇದೇನಾಗುತ್ತೆ, ಇದು ಲೆಂತ್ ಆಗುತ್ತೆ, ಇದು ಬ್ರೆಡ್ತ್ ಆಗುತ್ತೆ, ಇದು ಬಂದ್ಬಿಟ್ಟು ಏನಾಗುತ್ತೆ ಹೈಟ್ ಆಗುತ್ತೆ. ಸೊ ಇದು ನಥಿಂಗ್ ಬಟ್ ಏನಿದು ಎ ಫಿಗರ್ ಬಂದ್ಬಿಟ್ಟು ಕ್ಯೂಬಾಯ್ಡ್. ಸೊ ಕ್ಯೂಬಾಯ್ಡ್ ಅಲ್ಲಿ ಲೆಂತ್ ವ್ಯಾಲ್ಯೂ ಎಷ್ಟು ಕೊಟ್ಟಿದ್ದಾರೆ 60 ಕೊಟ್ಟಿದ್ದಾರೆ, ಬ್ರೆಡ್ತ್ ವ್ಯಾಲ್ಯೂ 40 ಕೊಟ್ಟಿದ್ದಾರೆ, ಹೈಟ್ ವ್ಯಾಲ್ಯೂ ಎಷ್ಟು ಕೊಟ್ಟಿದ್ದಾರೆ 50 ಕೊಟ್ಟಿದ್ದಾರೆ. ಓಕೆ, ಸೊ ಇವಾಗ ನಾವೇನ್ ಮಾಡೋಣ, ಏರಿಯಾ ಆಫ್ ಕ್ಯೂಬಾಯ್ಡ್ ಕಂಡುಹಿಡಿಯೋಣ. ಓಕೆ, ನಥಿಂಗ್ ಬಟ್ ಏನು ಟಿ ಎಸ್ ಎ ಆಫ್ ಕ್ಯೂಬಾಯ್ಡ್ ಫೈಂಡ್ ಔಟ್ ಮಾಡೋಣ. ಟಿ ಎಸ್ ಎ ಆಫ್ ಕ್ಯೂಬಾಯ್ಡ್ ಫಾರ್ಮುಲಾ ಬಂದ್ಬಿಟ್ಟು 2 ಇಂಟು ಎಲ್ ಬಿ ಪ್ಲಸ್ ಬಿ ಎಚ್ ಪ್ಲಸ್ ಎಚ್ ಎಲ್. ಓಕೆ, ಈಗ 2 ಇಂಟು ಲೆಂತ್ ವ್ಯಾಲ್ಯೂ ಎಷ್ಟು 60, 60 ಇಂಟು 40 ಪ್ಲಸ್ ಬ್ರೆಡ್ತ್ ಬಂದ್ಬಿಟ್ಟು 40, ಹೈಟ್ ಬಂದ್ಬಿಟ್ಟು 50, ಬ್ರೆಡ್ತ್ ಬಂದ್ಬಿಟ್ಟು 40 ಇಂಟು ಹೈಟ್ ಬಂದ್ಬಿಟ್ಟು 50 ಪ್ಲಸ್ ಮತ್ತೆ ಹೈಟ್ 50, ಲೆಂತ್ 60, 50 ಇಂಟು 60. ಓಕೆ, ಈಗ 2 ಇಂಟು ಇವ್ರಿಬ್ಬರನ್ನ ಮಲ್ಟಿಪ್ಲೈ ಮಾಡಿದ್ರೆ ಏನಾಗುತ್ತೆ ನೋಡಿ, 6 4 24, ಇಲ್ಲೊಂದು 0 ಇಲ್ಲೊಂದು 0 ಇದೆ, ಸೊ ಅದಕ್ಕೋಸ್ಕರ 2 0 ಬರೀತೀನಿ ಪ್ಲಸ್ ಈಗ 40 ಇಂಟು 50 ಮಾಡಿದ್ರೆ 4 5 ಎಷ್ಟು 20. ಓಕೆ, ಇಲ್ಲೊಂದು 0 ಇಲ್ಲೊಂದು 0 ಇದೆ, ಸೊ ಅದಕ್ಕೋಸ್ಕರ 2 0 ಬರೀತೀನಿ ಪ್ಲಸ್ 5 6 ಎಷ್ಟು 30. ಓಕೆ, ಇಲ್ಲೊಂದು 0 ಇಲ್ಲೊಂದು 0 ಇದೆ, ಸೊ 2 0 ಬರೀತೀನಿ. ಓಕೆ, ಈಗ 2 ಇಂಟು ಈಗ ಆಡ್ ಮಾಡಿದ್ರೆ 2000 ಪ್ಲಸ್ 3000 ಎಷ್ಟು 5000, 5000 ಪ್ಲಸ್ 2400 7400. ಈಗ 2 ಇಂದ ಮಲ್ಟಿಪ್ಲೈ ಮಾಡಿದ್ರೆ 2 0 0 2 0 0 2 4 2 7 14, 14,800 ಇಲ್ಲಿ ಸೆಂಟಿಮೀಟರ್ ಕೊಟ್ಟಿದ್ದಾರೆ, ಸೆಂಟಿಮೀಟರ್ ಸ್ಕ್ವೇರ್ ಆಗುತ್ತೆ. ಇದು ಬಂದ್ಬಿಟ್ಟು ಏನು ಟಿ ಎಸ್ ಎ ಆಫ್ ಕ್ಯೂಬಾಯ್ಡ್. ಓಕೆನಾ, ಸೊ ನಾನೇನ್ ಮಾಡ್ಬಿಡ್ತೀನಿ ಕ್ಯೂಬಾಯ್ಡ್ ಇಲ್ಲಿ ಬಂದ್ಬಿಡ್ತೀನಿ. ಓಕೆ, ಈಗ ನೀವು ನೋಡಿದ್ರೆ ಕ್ಯೂಬಾಯ್ಡ್ ಕ್ಯೂಬಾಯ್ಡ್ ಏರಿಯಾ ಎಷ್ಟು ಬಂತು, ಏರಿಯಾ ಬಂದ್ಬಿಟ್ಟು 14,800 ಸೆಂಟಿಮೀಟರ್ ಸ್ಕ್ವೇರ್ ಬಂತು. ಓಕೆ, ಇದು ಬಂದು ಕ್ಯೂಬಾಯ್ಡ್. ಈಗ ನೆಕ್ಸ್ಟ್ ಏನ್ ಮಾಡೋಣ, ಈಗ ಫಿಗರ್ ಬಿ ಇದು ಕಂಡುಹಿಡಿಯೋಣ. ಓಕೆ, ಇದನ್ನ ಎರೇಸ್ ಮಾಡ್ಬಿಡ್ತೀನಿ. ಓಕೆ, ಈಗ ನೀವು ಫಿಗರ್ ಬಿ ತಗೊಂಡ್ರೆ ನೋಡ್ರಿ ಎಲ್ಲ ಈಕ್ವಲ್ ಇದೆನಾ, ಲೆಂತ್ ಬ್ರೆಡ್ತ್ ಹೈಟ್ ಮೂರು ಈಕ್ವಲ್ ಇದೆ ಅಂದ್ರೆ ಇದೇನಾಗುತ್ತೆ ಇದು ಕ್ಯೂಬ್ ಆಗುತ್ತೆ. ಸೊ ಕ್ಯೂಬ್ ಇದೆ, ಸೊ ಅದರದ್ದು ಏರಿಯಾ ಕಂಡುಹಿಡಿಯೋಣ. ಇ ಎಸ್ ಎ ಆಫ್ ಇ ಎಸ್ ಅಂದ್ರೆ ಟೋಟಲ್ ಸರ್ಫೇಸ್ ಏರಿಯಾ, ಕ್ಯೂಬ್ ಕಂಡುಹಿಡಿಯೋಣ. ಅದ್ರ ಫಾರ್ಮುಲಾ ಬಂದ್ಬಿಟ್ಟು 6 ಇಂಟು ಸೈಡ್ ಹೋಲ್ ಸ್ಕ್ವೇರ್. ಈಗ ಇದ್ರ ಸೈಡ್ ವ್ಯಾಲ್ಯೂ ಎಷ್ಟು, ಕ್ಯೂಬ್ ಸೈಡ್ ವ್ಯಾಲ್ಯೂ ಬಂದ್ಬಿಟ್ಟು 50 ಸೆಂಟಿಮೀಟರ್. ಸೊ ಇಸ್ ಈಕ್ವಲ್ ಟು 6 ಇಂಟು 50 ಸ್ಕ್ವೇರ್. ಈಗ 50 ಸ್ಕ್ವೇರ್ ಅಂದ್ರೆ ನಥಿಂಗ್ ಬಟ್ 50 ಇಂಟು 50. ಈಗ ಏನಾಯ್ತು 5 5 25, ಇನ್ನು 2 0 ಇದೆ, ಅದಕ್ಕೋಸ್ಕರ 2 0 ಬರೀತೀನಿ. ಸೊ 50 ಸ್ಕ್ವೇರ್ ಎಷ್ಟಾಯ್ತು 2500 ಆಯ್ತು. ಈಗ 6 ಇಂದ ಮಲ್ಟಿಪ್ಲೈ ಮಾಡಿದ್ರೆ 6 0 0 6 0 0 6 5 30, 3 ಕ್ಯಾರಿ 6 2 12, 12 ಪ್ಲಸ್ 3 15, 15,000 ಆಗುತ್ತೆ. ಇನ್ನು ಸೆಂಟಿಮೀಟರ್ ಕೊಟ್ಟಿದ್ದಾನೆ, ಸೆಂಟಿಮೀಟರ್. ಟಿ ಎಸ್ ಅಂದ್ರೆ ಏರಿಯಾ, ಏರಿಯಾ ವಾಲ್ ಸ್ಕ್ವೇರ್ ಬರೀಬೇಕು. ಸೊ ಟಿ ಎಸ್ ಆಫ್ ಕ್ಯೂಬ್ ಬಂದ್ಬಿಟ್ಟು ಎಷ್ಟಾಯ್ತು 15,000 ಸೆಂಟಿಮೀಟರ್ ಸ್ಕ್ವೇರ್ ಆಯ್ತು. ಓಕೆನಾ, ಸೊ ಅದ್ರದ್ದು ಏರಿಯಾ ಇಲ್ಲಿ ಬರ್ದ್ಬಿಡ್ತೀನಿ. ಸೊ ಇಲ್ಲಿ ಬರ್ದ್ಬಿಡ್ತೀನಿ. ಸೊ ಇದ್ರ ಏರಿಯಾ ಎಷ್ಟು ಕ್ಯೂಬ್ದು 15,000 ಸೆಂಟಿಮೀಟರ್ ಸ್ಕ್ವೇರ್. ಓಕೆ, ಈಗ ನೀವು ನೋಡಿದ್ರೆ ಯಾವ್ದು ಕಡಿಮೆ ಇದೆ, ಇದು 15,000, ಇದು 14,800. ಸೊ ಇದ್ರ ಏರಿಯಾ ಕಡಿಮೆ ಇದೆ, ಸೊ ಇದು ಇವ್ರಿಬ್ಬರಲ್ಲಿ ಇದು ಕಡಿಮೆ ಮೆಟೀರಿಯಲ್ ಮಾಡಬಹುದು, ಆಪ್ಷನ್ ಎ. ಓಕೆನಾ, ಆಮೇಲೆ ಇದ್ರ ಜೊತೆಗೆ ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ ಏನಂದ್ರೆ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ನಾನು ನಿಮಗೆ ನನ್ನ ಇನ್ಸ್ಟಾಗ್ರಾಮ್ ಚಾನಲ್ ಲಿಂಕು, ನನ್ನ ಟೆಲಿಗ್ರಾಮ್ ಚಾನಲ್ ಲಿಂಕು ಮತ್ತೆ ಮೆನ್ಸುರೇಷನ್ದು
ಫುಲ್ ಲೆಸನ್ ಲಿಂಕ್ ಹಾಕಿರ್ತೀನಿ, ಅದನ್ನ ನೀವು ರೆಫರ್ ಮಾಡ್ರಿ. ಓಕೆನಾ? ಆಮೇಲೆ ಇನ್ಸ್ಟಾಗ್ರಾಮ್ ಮತ್ತೆ ಟೆಲಿಗ್ರಾಮ್ ಚಾನಲ್ ಫಾಲೋ ಮಾಡೋದ್ರಿಂದ ಅಡ್ವಾಂಟೇಜ್ ಏನಂದ್ರೆ, ನಿಮಗೆ ಏನಾದ್ರೂ ಡೌಟ್ ಇದ್ರೆ ನೀವು ಪರ್ಸನಲ್ ಆಗಿ ಮೆಸೇಜ್ ಮಾಡ್ಬಿಟ್ಟು ನಿಮ್ ಡೌಟ್ ನ ಕ್ಲಾರಿಫೈ ಮಾಡ್ಕೋಬಹುದು. ಆಮೇಲೆ ಏನಾದ್ರೂ ಅಪ್ಡೇಟ್ ಇದ್ರೆ, ಕ್ವಶನ್ ಪೇಪರ್ ಸಾಲ್ವ್ ಮಾಡಿರೋದು ಇಲ್ಲ ನೋಟ್ಸ್ ಕೊಟ್ಟರೆ ಅಪ್ಡೇಟ್ ಇದ್ರೆ ನಿಮ್ಗೆ ಇಮಿಡಿಯೇಟ್ ಆಗಿ ಗೊತ್ತಾಗುತ್ತೆ. ಸೊ ಅದಕ್ಕೋಸ್ಕರ ಇನ್ಸ್ಟಾಗ್ರಾಮ್ ಮತ್ತು ಟೆಲಿಗ್ರಾಮ್ ಚಾನಲ್ ನ ಫಾಲೋ ಮಾಡಿ.